ಕನ್ನಡದ ಬಿಗ್ ಬಾಸ್ ಸೀಸನ್ 11 ದೊಡ್ಡ ಸಾಮ್ರಾಜ್ಯವಾಗಿ ಬದಲಾಗಿದೆ. ಉಗ್ರ ಮಂಜು ಅವರೇ ಸಾಮ್ರಾಜ್ಯದಲ್ಲಿ ಮಹಾರಾಜ ಆಗಿದ್ದಾರೆ. ಉಗ್ರ ಮಂಜು ಉಗ್ರಾವತಾರಕ್ಕೆ ಸ್ಪರ್ಧಿಗಳು ನಲುಗಿ ಹೋಗಿದ್ದಾರೆ. ಹೌದು, 9ನೇ ವಾರಕ್ಕೆ ಕಾಲಿಟ್ಟಿದೆ ಬಿಗ್ ಬಾಸ್ ಸೀಸನ್ 11. ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯ ಮಂದಿಗೆ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ. ಅದುವೇ ಬಿಗ್ ಬಾಸ್ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ಮಹಾರಾಜನ ದರ್ಬಾರ್ಗೆ ಪ್ರಜೆಗಳೆಲ್ಲರೂ ಕಕ್ಕಾಬಿಕ್ಕಿಯಾಗಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹೊಸ ಆಟ ಶುರುವಾಗಿದೆ. ಈ ವಾರ ಕ್ಯಾಪ್ಟನ್ ಆಗಿರುವ ಮಂಜು ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಎಂದು ಘೋಷಣೆಯಾಗಿದೆ. ಅಂತೆಯೇ ರಾಜ ಮಂಜು ರಾಜಾಡಳಿತ ಮಾಡ್ತಿದ್ದಾರೆ. ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗ್ತಿದೆ. ಪ್ರಜೆಗಳೆಲ್ಲರೂ ಜೋರಾಗಿ ಉಸಿರಾಡುವುದಕ್ಕೂ ಭಯಪಡುತ್ತಿದ್ದಾರೆ. ಇನ್ನು ಇದರ ಮಧ್ಯೆ ಹಳ್ಳಿ ಹೈದ ಹನುಮಂತ ಸಖತ್ ಮಜಾ ಕೊಡುವಂತೆ ಮಾತನಾಡ್ತಿದ್ದಾರೆ. ಯಾರು ಮಹಾರಾಜನಿಗೆ ಎದುರು ಮಾತಾಡದಂತೆ ಇದ್ದಾರೆ. ಆದರೆ ಹನುಮಂತ ಮಹಾರಾಜನಿಗೆ ಚಕಂ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಿಮಗಿಂತ ರಾಜನ ಕಾಟ ಹೆಚ್ಚಾಗಿದೆ ಅಂತ ಹೇಳಿಕೊಂಡು ಓಡಾಡ್ತಿದ್ದಾರೆ. ಉಗ್ರ ಮಂಜು ಎಲ್ಲ ಪ್ರಜೆಗಳಿಗೆ ಯಾರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆಗ ಹನುಮಂತ ಮತ್ತೆ ಏನ್ ನೋಡಿ ಮಾತಾಡ್ಬೇಕಪ್ಪ ಅಂತ ಹೇಳಿದ್ದಾರೆ. ಇದೇ ಮಾತನ್ನು ಕೇಳಿ ಮನೆ ಮಂದಿ ಬಿದ್ದು ಬಿದ್ದು ನಕ್ಕಿದ್ದಾರೆ. ಹೀಗಾಗಿ ಮಹಾರಾಜ ಮಂಜು ಧನ್ರಾಜ್ ಹಾಗೂ ಹನುಮಂತನಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತದೆ ಕಮೆಂಟ್ ಮಾಡಿ. ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.